ನಮ್ಮ ಸಾಮ್ರಾಜ್ಯನ ಹೆಂಗೆ ವಾಪಸ್ ಏ ಚಿನ್ನ ನಮಗ್ ಕಾನ್ಫಿಡೆನ್ಸ್ ಐತೆ ಗುರು ಈ ಮೂವಿ ಹಿಟ್ ಆಗುತ್ತೆ ಅಂತ. ನಾನು ಇವತ್ತು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ. ಬೇಡ ಮರಿ ಲುಕ್ಕು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜಯ್. ಸೊ ಯಾರ್ಯಾರು ಆಲ್ರೆಡಿ ರೌಡಿ ರೈಮ್ ಸಾಂಗ್ ಕೇಳಿಸ್ಕೊಂಡಿದ್ದೀರೋ ಫಸ್ಟ್ ಕೆಳಗೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಡುವೆ ತುಂಬ ಕಮ್ಮಿ ಕಮೆಂಟ್ಸ್ ಆಗ್ತಾ ಇದ್ದೀರಾ. ನೀವು ಕಮೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ನಮಗೂ ಜೋಶ್ ಬರೋದು ವಿಡಿಯೋ ಮಾಡೋದಕ್ಕೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ. ನನ್ನ ಪ್ರಕಾರ ಈ ಸಾಂಗು ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಬಿಟ್ಟು ಒಂದು ಪೂರ್ತಿ ಸಾಂಗ್ ಥರ ಪ್ರೆಸೆಂಟ್ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ ಮೂವಿಯಲ್ಲಿ. ಐ ಥಿಂಕ್ ದಿ ಸಾಂಗ್ ವಿಲ್ ಬಿ ಐದರ್ ಒಂದು ಫೈಟ್ ಸೀನ್ಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಬ್ವಿಯಸ್ಲಿ ಕಟ್ ಮಾಡಿ BGM ಥರ ಯೂಸ್ ಮಾಡಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ಈ ಸಾಂಗ್ ಕ್ಲೀನಾಗಿ ನೋಡ್ತಾ ಇರೋ ಟೈಮಲ್ಲಿ ವಾರಣಾಸಿ ಫುಟೇಜಸ್ ಎಲ್ಲ ಹಾಕಿದ್ದಾರೆ. ಸೊ ಮೂವಿ ಏನಾದರೂ ವಾರಣಾಸಿಯಲ್ಲಿ ಏನಾದರೂ ಸ್ವಲ್ಪ ಶೂಟಿಂಗ್ ಏನಾದರೂ ಮಾಡಿದಾರಾ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಸೊ ಮಾಡಿದರೆ ವೈ ಅಂಡರ್ ಡಾಗ್ ಅಂತಲೇ ಹೇಳ್ಬೋದು. ಅಂಡರ್ ಡಾಗು ಹೆಂಗೆ ಬೆಳೀತಾರೆ ಅಂತ ತೋರಿಸ್ಬೋದು ನನ್ನ ಪ್ರಕಾರ ಈ ಮೂವಿಯಲ್ಲಿ. ಆ್ಯಂಡ್ ಯುವ ಅವರು ಪ್ರತಿ ಸಲ ಈ ಮೂವಿ ಯಾವುದೇ ಕಂಟೆಂಟ್ ಬಂದ್ರೂ ಯುವ ಅವರು ಪ್ರತಿ ಸಲ ಈ ಎಕ್ಕಾ ಕಾರ್ಡು ಬಿಟ್ಟು ಈ ಕಾರ್ಡ್ಸ್ ಗೇಮು ಆ್ಯಂಡ್ ಈ ಹೋಸ್ಟಿಂಗ್ ರೋಲಲ್ಲಿ ಕುತ್ಕೊಳೋ ಥರನೇ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಅದ್ರ ಬಗ್ಗೆ ಇನ್ನೇನು ಬರುತ್ತೋ ನಂಗೆ ಗೊತ್ತಿಲ್ಲ. ಸೊ ಎಕ್ಕಾಮರ್ ಸಾಂಗ್ ಬಂದಾಗ ಇಟ್ ಈಸ್ ಅ ಪಕ್ಕಾ ಕಮರ್ಷಿಯಲ್ ಸಾಂಗು. ಆ್ಯಂಡ್ ಆ ಸಾಂಗಲ್ಲಿ ನಾವು ನೀಟಾಗಿ ಓಕೆ ಒಂದು ಆ್ಯಕ್ಷನ್ ಕೂಡ ಇರುತ್ತೆ ಮೂವಿಯಲ್ಲಿ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಬ್ಯಾಂಗಲ್ ಬಂಗಾರಿ ಬಂದಮೇಲೆ ಸೊ ಲವ್ ಕೂಡ ಇರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅದು ಕೂಡ ರೈಸ್ ಆಯಿತು. ಬಿಕಾಸ್ ಇವಾಗಿರೋ ಜನ್ರೇಷನ್ಗೆ ಐ ಥಿಂಕ್ ತುಂಬ ಆ್ಯಕ್ಷನ್ ಮೂವೀಸ್ ಬಂದು ಇವಾಗ ಹೆಂಗಾಗೋಗಿದೆ ಅಂದರೆ ಒಂದು ಫೀಲ್ ಗುಡ್ ಮೂವಿ ನೋಡ್ಬಿಟ್ಟು ತುಂಬ ದಿನ ಆಗೋಯ್ತು ಅಂತ ಒಂದು ಕೊರತೆ ಇದೆ ಇಂಡಸ್ಟ್ರಿಯಲ್ಲಿ. ನಮ್ಮ ಯುವರಾಜ್ ಕುಮಾರ್ ಅಂತ ಆ್ಯಕ್ಟರ್ಸು ಈ ಕೊರತೆನ ಫಿಲ್ ಮಾಡಿದ್ರೆ ನ್ಯೂ ಜನ್ರೇಷನ್ಗೆ, ಹೊಸ ಜನ್ರೇಷನ್ಸ್ಗೆ ಮೂವಿ ನೋಡಬೇಕು ಅಂತ ಒಂದು ಆಸಕ್ತಿ ಹುಟ್ಟುತ್ತೆ. ಬಿಕಾಸ್ ಎಷ್ಟು ದಿನ ಅಂತ ಬರೀ ಹೆವಿ ಆ್ಯಕ್ಷನ್ ಸೀನ್ಸ್, ಹೆವಿ ಪ್ಯಾನ್ ಇಂಡಿಯಾ ಮೂವೀಸ್ ನೋಡ್ತೀವಲ್ವ. ಸೊ ಪ್ಯಾನ್ ಇಂಡಿಯಾ ಮೂವೀಸ್ ಇರಬೇಕು, ಈ ಥರ ಮೂವೀಸ್ ಇರಬೇಕು ಟು ಕೀಪ್ ಎಂಟರ್ಟೈನಿಂಗ್ ದಟ್ ಫ್ಯಾಮಿಲಿ ಆಡಿಯನ್ಸ್ ಆ್ಯಂಡ್ ದಟ್ ಯೂತ್. ಆ್ಯಂಡ್ ಈ ಮೂವಿ ಕ್ಯಾಸ್ಟಿಂಗ್ ಬಗ್ಗೆನೂ ಮಾತಾಡಬೇಕು. ಆಲ್ಮೋಸ್ಟ್ ಆಲ್ ದ ಕ್ಯಾಸ್ಟ್ ಯಾರೂ ಇದೊಂಥರ ಸ್ಟಾರ್ ಕ್ಯಾಸ್ಟ್ ಅಂತ ಯಾರು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರೂ ದೇರ್ ಅಮಂಗ್ ದ ನ್ಯೂ ಕಮರ್ಸ್. ಸೊ ಇದೊಂಥರ ಮೂವಿ ಕ್ಲಿಕ್ ಆಯಿತು ಅಂದರೆ ತುಂಬ ಜನ ನ್ಯೂ ಕಮರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಕೆರಿಯರ್ಗೆ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಯುವರಾಜ್ ಕುಮಾರ್. ನೀವು ಪ್ರತಿಯೊಬ್ಬರೂ ಮೂವಿ ನೋಡ್ತಾ ಇದ್ದೀರಾ ಅಂದಾಗ ಮೂವಿಗೆ ಎಷ್ಟು ಜನ ಕೆಲಸ ಮಾಡಿರ್ತಾ ಇರ್ತಾರೆ, ಅವರೆಲ್ಲರನ್ನ ಮರ್ತೇ ಹೋಗ್ತೀವಿ ನಾವು ಸ್ಟಾರ್ ಹೀರೋ ಮೂವಿ ನೋಡಿದಾಗ. ಬಟ್ ಇನ್ ದಿಸ್ ಮೂವಿ ನಾವು ಪ್ರತಿಯೊಬ್ಬರಿಗೂ ಕ್ರೆಡಿಟ್ ಕೊಡೋಣ. ಈ ಸಲ ಯುವರಾಜ್ ಕುಮಾರ್ ಅವರು ಮೂವಿ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂದರೆ ಲಾಸ್ಟ್ ಸಲ ಮೂವಿ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಲ ವಿ ಕ್ಯಾನ್ ಸಿ ದಟ್ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಇನ್ ಹಿಮ್. ಸೊ ಆ ಕಾನ್ಫಿಡೆನ್ಸ್ ಒಬ್ಬ ಹೀರೋ ಅಲ್ಲೇ ಇದ್ದಾಗ ಆಬ್ವಿಯಸ್ಲಿ ನಮಗೂ ಕೂಡ ಆ ಕಾನ್ಫಿಡೆನ್ಸ್ ಜಾಸ್ತಿನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವಿರಾಟ್ ಕೊಹ್ಲಿ ಹೆವಿ ಕಾನ್ಫಿಡೆಂಟಾಗಿ ಆಡ್ತಾ ಇದ್ದಾನೆ ಅಂದಾಗ, ಒಂದು ಫಾರ್ಮಲ್ಲಿ ಇದ್ದಾನೆ ಅಂದಾಗ ಆಬ್ವಿಯಸ್ಲಿ RCB ಫ್ಯಾನ್ಸ್ಗೆ ಒಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಇರುತ್ತೆ. ಸೊ ಅದೇ ಥರ ನಮ್ಮ ಪ್ರೇಕ್ಷಕರಿಗೆ ಒಂದು ಸ್ವಲ್ಪ ಟೆನ್ಷನ್ ಕಮ್ಮಿನೇ ಅಂತಲೇ ಹೇಳ್ಬೋದು. ಆರಾಮಾಗಿ ಧಾರಾಳವಾಗಿ ಟಿಕೆಟ್ ಬುಕ್ ಮಾಡಿಕೊಂಡು ಎಕ್ಕಾನ ಜುಲೈ 18th ಫ್ಯಾಮಿಲಿ ಸಮೇತ ನೋಡ್ಬೋದು. ಸೊ ಯಾರ್ಯಾರು ಎಕ್ಕಾ ಟೈಲರ್ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಂತೂ ಹೆವಿ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈ ಮೂವಿ ಇವಾಗವರೆಗೂ ಅದೇನು ವೇವ್ ಲೆಂತಲ್ಲಿ ನಡೀತಾ ಐತೆ ಟ್ರೆಂಡು, ಟ್ರೇಲರ್ ಬಂದಮೇಲೆ ಇಟ್ ಈಸ್ ಗೋಯಿಂಗ್ ಟು ಶೂಟ್ ಅಪ್. ಬಿಕಾಸ್ ಇವಾಗವರೆಗೂ ಬಿಟ್ಟಿರೋ ಕಂಟೆಂಟ್ ಟ್ರೇಲರ್ ವಿಲ್ ಡಿಫೈನ್ ದ ಮೂವಿ. ಈ ಮೂವಿಗೆ ಡೆಫಿನೇಷನ್ ಕೊಡೋದೇ ಟ್ರೇಲರ್ ಇವಾಗ. ಸೊ ಈ ಟ್ರೇಲರ್ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಆ್ಯಂಡ್ ಹೆವಿ ಹೋಪ್ಸ್ ಫ್ರಮ್ ಆಲ್ ಅಪ್ಪು ಬಾಸ್ ಫ್ಯಾನ್ಸ್ ಕೂಡ ಇರುತ್ತೆ, ನಾರ್ಮಲ್ ಆಡಿಯನ್ಸ್ ಕೂಡ ಇರುತ್ತೆ. ಬಿಕಾಸ್ ಬ್ಯಾಂಗಲ್ ಬಂಗಾರಿ ಹೆವಿ ಹಿಟ್ಟಾಗಿತ್ತು. ಆ್ಯಂಡ್ ಇವಾಗ ನ್ಯೂ ಜನ್ರೇಷನ್ಗೆ ಒಂದು ಪಕ್ಕ ಲವ್ ಸ್ಟೋರಿ, ಒಂದು ಪಕ್ಕ ಲೋಕಲ್ ಮೂವಿ, ಒಂದು ಫೀಲ್ ಗುಡ್ ಮೂವಿ ನೋಡ್ಬಿಟ್ಟು ತುಂಬ ದಿನ ಆಗಿತ್ತು. ಆ್ಯಂಡ್ ಫೀಲ್ ಗುಡ್ ಮೂವಿ ಅಂತ ಹೇಳೋದಕ್ಕಿಂತ ಆ ಮೂವಿ ವಿಚ್ ಹಿಟ್ಸ್ ಅವರ್ ಕಲ್ಚರ್. ಅಂದರೆ ಏನಪ್ಪ ರೋಡಲ್ಲಿ ಇಸ್ಪಿಟ್ ಆಡೋದು ನಮ್ಮ ಕಲ್ಚರ್ ಅಂತ ನಾನು ಹೇಳ್ತಾ ಇಲ್ಲ. ಒಂಥರ ನಮಗೆ ರೂಟ್ಸ್ಗೆ ಹೊಡಿಯೋ ಥರ ಮೂವಿಗಳು ಯಾವತ್ತೂ ನಮಗೆ ಕ್ಲೋಸ್ ಆಗೇ ಇರುತ್ತೆ. ಬಟ್ ಈ ಮೂವಿನ ಆ ಥರ ನಾವಿನ್ನೂ ಪ್ರಮೋಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಈಸ್ ಒನ್ ಡಿಸಪಾಯಿಂಟ್ಮೆಂಟ್. ಅದನ್ನ ಸೈಡ್ಗಿಟ್ರೆ ಮೂವಿ ಆ್ಯಸ್ ಅ ಪ್ರಾಡಕ್ಟ್ ಇವಾಗವರೆಗೂ ಒಂಥರ ಇದೆ. ಟ್ರೇಲರ್ ಬಂದಮೇಲೆ ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜಯ್, ಸೈನಿಂಗ್ ಆಫ್.